ಕುಪ್ಪಮಲ್ಲಿರುವಾಗ MA ಮಾಡಬೇಕು ಅಂತ ಅಂದ್ಕೊಂಡೆ. ಆವಾಗ ಇವರು ನರಸಿಂಹ ಪ್ರಸಾದ್ ಅಂತ ಅವರು ಕನ್ನಡ MA ಮಾಡ್ತಾಯಿದ್ರು. ಅವ್ರ ಮುಖಾಂತರ ನನಗೆ ಲಕ್ಷ್ಮೀ ಮೇಡಮ್ ಪರಿಚಯ ಆದರು. ಲಕ್ಷ್ಮೀ ಮೇಡಮ್ ಪರಿಚಯ ಆದಾಗ ಅವರು ನನಗೆ ಸಲಹೆ ಕೊಟ್ಟರು, ಮಾಡು, ಆದರೆ ಇಂಗ್ಲೀಷ್ ಬೇಡ, ಹಿಸ್ಟ್ರಿ ಬೇಡ, ಕನ್ನಡನೇ ಮಾಡು, ನಾನು ನಿನಗೆ ಸಪೋರ್ಟಾಗಿ ಇದು ಮಾಡಿಕೊಡ್ತೀನಿ, ಎಲ್ಲ ನೋಟ್ಸ್ ಎಲ್ಲ ಕೊಡ್ತೀನಿ, ಎಲ್ಲ ಓದ್ಬೋದು ಅಂತ. ಆವಾಗ ಹೋಗಿ ಪ್ರಸಾದಿಂದ ನಾನು ಹೆಲ್ಪ್ ತಗೊಂಡು ಯೂನಿವರ್ಸಿಟಿನಲ್ಲಿ MA ಕರೆಸ್ಪಾಂಡೆನ್ಸ್ ಮಾಡಿದೆ. ಆವಾಗಿಂದ ನನಗೆ ಲಕ್ಷ್ಮೀ ಮೇಡಮ್ ತುಂಬ ಕ್ಲೋಸ್ ಆದರು. ಆಮೇಲೆ PhD ಕಟ್ಟಬೇಕು ಅಂತ ಟೆಸ್ಟ್ ಬರೆದಾಗ ನಾನು ಗೈಡ್ ಆಗಿದ್ದು, ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಓದು ಅಂದರು. ಆದರೆ ನನಗೆ PhD ಮಾಡೋಕ್ಕೆ ಅವಕಾಶ ಬರಲಿಲ್ಲ. MAಗೆ ಕಂಪ್ಲೀಟ್ ಮಾಡಿಕೊಂಡು ಮನೆಯಲ್ಲೇ ಹೌಸ್ ವೈಫ್ ಆಗಿರ್ತೀನಿ. ಇವಾಗ ಏನು ಅಂದರೆ ಅವರು ತೀರೋದಾಗ ನಾನು ತುಂಬ ಫೀಲ್ ಆದೆ. ಮೇಡಮು ತುಂಬ ಇಲ್ಲದೆ ಇರೋದು ನನ್ನ ಇದರಲ್ಲಿ ಒಂದು 6 ತಿಂಗಳು ನಾನು ತುಂಬ ಸಫರ್ ಮಾಡಿದೆ ಮೇಡಮನ್ನು ನೆನೆಸ್ಕೊಂಡು. ಆಮೇಲೆ ಮೇಡಮ್ ಒಂದು ಇದು ಅವ್ರದ್ದು ಲೆಸನ್ ಎಲ್ಲ ನೋಡಿ ಅವರಂಗೆ ನಾವು ಇರಬೇಕು ಅಂತ ಒಂದು ಧೈರ್ಯ ತಗೊಂಡು ಬಂದು, ಇವಾಗ ಅವ್ರ ಮಗ ವೇಣು ಪ್ರಕಾಶ್ ಅಂತಿದ್ದಾರೆ, ಅವರು ನನ್ನ ಮಗ ಹಂಗೆ ನಾನು ಫೀಲಾಗಿ ಲಕ್ಷ್ಮೀ ಮೇಡಮನ್ನೇ ಅವನನ್ನು ಕಾಣ್ಕೊಳ್ತಾ ಇದ್ದೀನಿ. ಅಷ್ಟು ಕ್ಲೋಸು ನನಗೆ ಲಕ್ಷ್ಮೀ ಮೇಡಮು. ತುಂಬ ಚೆನ್ನಾಗಿ ಅವರು ಮನೆ ಫ್ಯಾಮಿಲಿ ಮೆಂಬರ್ಸು ಅಂತಲ್ಲ, ಫ್ಯಾಮಿಲಿ ಫ್ರೆಂಡ್ಸು ಅಂತಲ್ಲ, ಒಂದು ಮನೆ ಬಂಧುಗಳಿಗಿಂತ ಜಾಸ್ತಿ ಆಗಿದ್ರು ಅವರು. ಯಾವಾಗಲೂ ಅನಿತಾ ಅನಿತಾ ಅಂತ ಇದ್ದರು. ಇವಾಗ ಅವರಿಂದೇ ಇರೋದು ತುಂಬ ನನಗೆ ಸಫರ್ ಆಗ್ತಾಯಿದೆ. ಅವರು ಒಂದು ಇದು ರಸದೌತಣ ಅನ್ನೋ ಒಂದು ಕವನ ಬರೆದಿದ್ದಾರೆ. ಅದನ್ನು ಅವ್ರಿಗಾಗಿ ಇದನ್ನು ಓದಿ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇದು ಬಂದು ಒಂದು ಜಾನಪದ ಶೈಲಿಯಲ್ಲಿ ದುಷ್ಯಂತ ಶಕುಂತಲೆಗೆ ಹೆಂಗೆ ಸಂದೇಶವನ್ನು ಉಸಿರಿದಂತೆ ಇವರು ಒಂದು ಇದರಲ್ಲಿ ಅವರ ಲೈಫಲ್ಲಿ ನಡೆದಿದ್ದನ್ನು ಇದರಲ್ಲಿ ಕವನವಾಗಿ ಬರೆದಿದ್ದಾರೆ. ಅದನ್ನು ನಾನು ಓದ್ತೀನಿ. ಅಂದು ತುಂಬಿ ಶಕುಂತಲೆ ಆಡಿಸಿ ಬಂದು ದುಷ್ಯಂತನ ಸಂದೇಶವನ್ನು ಉಸಿರಿದಂತೆ ಇದೊಂದು ತುಂಬಿ ಎನ್ನ ಮೊಗರವಿಂದಕ್ಕೆ ಸೋಕಿ ಕ್ಷಣಾರ್ಧದಲ್ಲಿ ನೆನಪಾದದ್ದು ನಿನ್ನ ಸಖ್ಯ ಗೆಳೆಯ. ಅಂದು ದುಷ್ಯಂತ ಗಾಂಧರ್ವ ವಿವಾಹವಾದಂತೆ ಇಂದು ನಿನ್ನ ಕಂಡ ತಕ್ಷಣದಲ್ಲಿ ತನುಮನಗಳೊಂದಾಗಿ ಬಾಂಧವ್ಯ ಬೆಳೆಯಿತು. ಕ್ಷಣಿಕ ವ್ಯಾಮೋಹವಲ್ಲದ ಶಾಶ್ವತವೋ ಎಂಬಂತ ಸುಮಧುರ ಮನೋಹರ ಭಾವ ಎನ್ನ ತಾಕಿತು. ಅಂದವನು ಅಂಗುಲಿಕವನಿದ್ದಂತೆ ನೀನಿತ್ತ ಹುಡುಗರೆಯು ಇಂದು ನನ್ನ ಅಂಗಸಂಗದ ಭಾಗವಾಗಿರುವುದು. ಆದರೆ ಅವನಂತೆ ಇಂದು ಎನ್ನೊಡನೆ ನೀನಿಲ್ಲ. ಈಗ ಯಾವ ದೂರ್ವಾಸನ ಶಾಪವೂ ನಮ್ಮ ತಾಪುವುದೂ ಅಲ್ಲ. ಈಗೇನೋ ಕಾರ್ಮೋಡಗಳು ಕವಿದು ಮರೆವು ಆವರಿಸುವ ಮುನ್ನ ನೀ ನಿನ್ನ ಹೃದಯ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಞಿಯಾಗಿಸಿದೆ. ಅಲ್ಲೊಂದು ಸಿಂಹಾಸನವ ಸ್ಥಾಪಿಸಿ ನಿನ್ನೊಂದಿಗೆ ಎನಗೊಂದು ಸ್ಥಾನವ ಕಲ್ಪಿಸಿ ದೇಗುಲವ ಕಟ್ಟಿದೆ. ಅಲ್ಲಿ ಆ ದೇಗುಲದ ಪ್ರತಿ ಭಿತ್ತಿಯ ಮೇಲೆ ನಿನ್ನೊಲವ ಸಿಂಚನದೆ ಒಲವ ಕರೆಯೋಲ ಕೆತ್ತಿದೆ. ಅದು ಶಾಶ್ವತವಲ್ಲ, ಅಪಾದ ಮಸ್ತಕ ನೀ ಹರಿಸಿದ ಒಲವ ಧಾರೆಯ ಸಿಂಚನ ಆ ಚಂದ್ರಾರ್ಥ ನಮಗದು ರಸದೌತಣ ಎಂದು ಮೇಡಮ್ ಇದನ್ನು ಬರೆದಿದ್ದಾರೆ. ಇದು ಪ್ರಸಾದ್ಗೆ ಅಂಕಿತವಾಗಿದೆ. ನರಸಿಂಹ ಪ್ರಸಾದ್ ಅವರಿಗೆ ಅವರ ಮನದಾಳದಲ್ಲಿ ಅಂಕಿತ ಮಾಡಿದ್ದಾರೆ.